ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲಕ್ಕೆ ಆ ದೇಶ ಜಗತ್ತಿನ ಶ್ರೀಮಂತ ದೇಶ ಅನ್ನಿಸ್ಕೊಂಡಿತ್ತು. ಆದರೆ ಅದು ಯಾವಾಗ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೆ ಅಲ್ಲಿನ ಸರ್ಕಾರ ಮುಂದಾಯಿತೋ, ಎಲ್ಲವನ್ನ ಫ್ರೀ ಮಾಡ್ತೋ, ನಮ್ಮ ಹತ್ರ ಬೇಜಾನು ಪೆಟ್ರೋಲ್ ಇದೆ, ಅದನ್ನು ಮಾರಿ ನಮ್ಮ ಜನಕ್ಕೆ ಎಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳ್ತೋ, ಅಲ್ಲಿಗೆ ಆ ದೇಶ ಸರ್ವನಾಶದ ಅಂಚನ್ನು ತಲುಪಿತು. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಹೊಂದಿರೋ ದೇಶ. ಭಾರತಕ್ಕೆ ಪೆಟ್ರೋಲಿಯಂ ನಿಕ್ಷೇಪಗಳನ್ನೇ ಕೊಡ್ತೀವಿ ಅಂತ ಓಪನ್ ಆಫರ್ ಕೊಟ್ಟಿದ್ದ ದೇಶದಲ್ಲಿ ಈಗ ಭಾರಿ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ. ಅಮೆರಿಕದ ವಿರೋಧವನ್ನು ಕಟ್ಟಿಕೊಂಡು ಕಳೆದ ಒಂದು ದಶಕದಿಂದ ಅಲ್ಲಿ ಅಧಿಕಾರದ ಗದ್ದುಗೆ ಮೇಲೆ ಕೂತಿರೋ ಅಧ್ಯಕ್ಷನನ್ನು ಕೆಳಗಿಳಿಸೋದಕ್ಕೆ ಅಮೆರಿಕ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ. ಆತನನ್ನು ಮುಗಿಸೋದಕ್ಕೂ ಪ್ರಯತ್ನಿಸಿದೆ. ಆದರೆ ಅದೃಷ್ಟವಶಾತ್ತು ಆತ ಬದುಕುಳಿದಿದ್ದಾನೆ. ಇನ್ನು ಆ ಅಧ್ಯಕ್ಷನನ್ನು ಪದಚ್ಯುತಗೊಳಿಸಿ ಅಲ್ಲಿಗೆ ತನಗೆ ಬೇಕಾದವರನ್ನು ತಂದು ಕೂಡಿಸೋದಕ್ಕೆ ಬಿಡನ್ ಸರ್ಕಾರ ಮಾಡಿದ ಪ್ರಯತ್ನಗಳು ವಿಫಲವಾಗಿವೆ. ಮೊನ್ನಿನ ಚುನಾವಣೆಗಳಲ್ಲಿ ಕೂಡ ಮತ್ತಿದೇ ಅಮೆರಿಕ ವಿರೋಧಿಯಲ್ಲಿ ಆರಿಸಿ ಬಂದಿದ್ದಾನೆ. ಹೀಗಾಗಿ ಅಮೆರಿಕ ಆ ಅಧ್ಯಕ್ಷ ಮತ್ತು ಆತನ ಮಂತ್ರಿಮಂಡಲದ ಕೆಲವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ. ಅಷ್ಟೇ ಅಲ್ಲ, ಅವರ ಬಂಧನಕ್ಕೆ ನೆರವಾದರೆ $25 ಮಿಲಿಯನ್ ಬಹುಮಾನವನ್ನು ಕೊಡುವುದಾಗಿ ಹೇಳ್ತಾ ಇದೆ. ಹಾಗಾದರೆ ಆ ದೇಶದ ಅಧ್ಯಕ್ಷನ ಮೇಲೆ ಅಮೆರಿಕಾಗಿ ಯಾಕಷ್ಟು ಸಿಟ್ಟು? ಆತನ ಬಂಧನಕ್ಕೆ ಅಮೆರಿಕ ವಾರೆಂಟ್ ಅನ್ನು ಹೊರಡಿಸಿರೋದು ಯಾಕೆ? ಆ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಅಮೆರಿಕ ಇವತ್ತಿಗೂ ಕೂಡ ಇಡೀ ಜಗತ್ತನ್ನು ತಾನು ನಿಯಂತ್ರಿಸಬೇಕು ಅಂತ ಬಯಸುತ್ತೆ. ಹೀಗಾಗಿನೇ ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ತನ್ನ ಮಾತು ಕೇಳದೇ ಇರೋ ದೇಶವನ್ನು, ಅಲ್ಲಿನ ನಾಯಕನನ್ನು ಅದು ಕಾಡೋದಕ್ಕೆ ನಿಂತ್ಕೊಳ್ಳುತ್ತೆ. ಮೊದಲು ಆ ದೇಶದ ನಾಯಕನನ್ನು ಬದಲಿಸೋ ಪ್ರಯತ್ನವನ್ನು ಮಾಡುತ್ತೆ. ತನ್ನ ಕೈಗೊಂಬೆಗಳನ್ನಲ್ಲಿ ಅಧಿಕಾರಕ್ಕೆ ತರೋ ಪ್ರಯತ್ನ ಕೇಳಿಯುತ್ತೆ. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಆ ದೇಶದ ಮೇಲೆ ನಿರ್ಬಂಧಗಳನ್ನು ವಿಧಿಸಿ ಅದನ್ನು ಜಗತ್ತಲ್ಲಿ ಒಂಟಿಯನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಅಮೆರಿಕ ಈಗಾಗಲೇ ಮಾಡಿದೆ. ಇತ್ತೀಚೆಗೆ ಬಾಂಗ್ಲಾದಲ್ಲಿ ಕೂಡ ಆ ಕೆಲಸ ಆಯಿತು. ಸಿರಿಯಾದಲ್ಲಿ ನಡೆದ ಬದಲಾವಣೆಯಲ್ಲಿ ಕೂಡ ಅಮೆರಿಕದ ಪಾತ್ರ ಇದೆ. ಬೆಲಾರೂಸ್ ಜೊತೆ ಕೂಡ ಅಮೆರಿಕ ಹೀಗೆ ನಡ್ಕೊಂಡಿದೆ. ಈಗ ದಕ್ಷಿಣ ಅಮೆರಿಕದ ಮತ್ತೊಂದು ದೇಶದಲ್ಲಿ ಅಂಥದ್ದೇ ಪ್ರಯತ್ನವನ್ನು ಅಮೆರಿಕ ನಡೆಸಿದೆ. ಆದರೆ ಅಲ್ಲಿ ಅಮೆರಿಕದ ಬಯಕೆ ಈಡೇರಿಲ್ಲ. ಅಲ್ಲಿನ ಅಧ್ಯಕ್ಷ ಮತ್ತೆ ಆರಿಸಿ ಬಂದಿದ್ದಾನೆ. ಅಲ್ಲಿನ ಸೇನೆ ತನ್ನ ನಿಯತ್ತು ಅಧ್ಯಕ್ಷನಿಗೆ ಹೊರತು ಅಮೆರಿಕಾಗಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾ ಇದೆ. ಇನ್ನು ಅಮೆರಿಕ ಅಲ್ಲಿನ ಚುನಾಯಿತ ಅಧ್ಯಕ್ಷನಿಗೆ ನಾವು ಮಾನ್ಯತೆಯನ್ನು ಕೊಡೋದಿಲ್ಲ, ಯಾಕೆಂದರೆ ಆ ಚುನಾವಣೆಗಳೇ ಸರಿಯಾಗಿ ನಡೆದಿಲ್ಲ. ಅಲ್ಲಿ ಸೋತಿರೋ ಅಭ್ಯರ್ಥಿ ಗೆಲ್ಲಬೇಕಿತ್ತು, ಗೆದ್ದಿರೋ ಅಭ್ಯರ್ಥಿ ಸೋಲಬೇಕಿತ್ತು. ಹೀಗಾಗಿ ನಮ್ಮ ಬೆಂಬಲ ಸೋತ ಅಭ್ಯರ್ಥಿಗೆ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿನ ಜನರಿಂದ ಆಯ್ಕೆಯಾಗಿ ಬಂದಿರೋ ಅಧ್ಯಕ್ಷನ ವಿರುದ್ಧ ಬಂಧನದ ವಾರೆಂಟನ್ನು ಕೂಡ ಅಮೆರಿಕ ಹೊರಡಿಸಿದೆ. ಆತನ ಬಂಧನಕ್ಕೆ ಯಾರು ನೆರವಾಗ್ತಾರೋ ಅವರಿಗೆ $25 ಮಿಲಿಯನ್ ಹಣ ಕೊಡೋದಾಗಿ ಅಮೆರಿಕ ಹೇಳ್ತಾ ಇದೆ. ಹೀಗೆ ಅಮೆರಿಕದಿಂದ ಅರೆಸ್ಟ್ ವಾರೆಂಟ್ ಹೊರಡಿಸಿಕೊಂಡಿರುವ ಅಧ್ಯಕ್ಷನ ಹೆಸರು ನಿಕೋಲಾಸ್ ಮಡುರೋ. ಇನ್ನು ಆ ದೇಶದ ಹೆಸರು ವೆನೆಜುವೆಲಾ. ಗೆಳೆಯರೆ, ಈ ವೆನೆಜುವೆಲಾ ಅನ್ನೋ ಅದ್ಭುತ ದೇಶ ಹೇಗಿತ್ತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ವೆನೆಜುವೆಲಾ ಇದೆಯಲ್ಲ, ಇದು ದಕ್ಷಿಣ ಅಮೆರಿಕ ಖಂಡದ ಒಂದು ದೇಶ. ಒಂದು ಕಾಲಕ್ಕೆ ಸ್ಪೇನ್ನ ಆಧಿಪತ್ಯಕ್ಕೊಳಪಟ್ಟಿದ್ದ ವೆನೆಜುವೆಲಾದಲ್ಲಿ ಸ್ಪ್ಯಾನಿಷೇ ಇವತ್ತಿಗೂ ಅಧಿಕೃತ ಭಾಷೆ. ಇಲ್ಲಿ ಒಟ್ಟು 3 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಅವರಲ್ಲಿ 92.5% ಕ್ರೈಸ್ತರಿದ್ದಾರೆ. ಇನ್ನು 5.5% ಜನ ತಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಹಾಗೇನೆ ಅಲ್ಲಿ ಇನ್ನೂ 1.2% ಜನ ಸ್ಪಿರಿಟ್ಸ್ ಅನ್ನ ನಂಬುವವರಿದ್ದಾರೆ. ಆ ದೇಶ ಒಟ್ಟು 9,16,445 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಕರಾಕಸ್ ಅದರ ರಾಜಧಾನಿ ನಗರ. 1522ರಲ್ಲಿ ಸ್ಪೇನ್ನಿಂದ ಆಕ್ರಮಿಸಲ್ಪಟ್ಟ ವೆನೆಜುವೆಲಾ ಸ್ಪ್ಯಾನಿಷ್ ಅಮೆರಿಕ ದೇಶ ಅನ್ನಿಸ್ಕೊಳ್ತು. 1811ರಲ್ಲಿ ಅದು ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. 1980ರಲ್ಲಿ ಹಾಗೂ 1990ರಲ್ಲಿ ಅಲ್ಲುಂಟಾದ ರಾಜಕೀಯ ಸಮಸ್ಯೆಗಳ ಕಾರಣದಿಂದ ವೆನೆಜುವೆಲಾದಲ್ಲಿ ಆರ್ಥಿಕ ಸಮಸ್ಯೆಗಳೆದುರಾದವು. ಆ ಬಳಿಕ 2001ರಲ್ಲಿ ಕೂಡ ಕ್ಷಿಪ್ರ ಕ್ರಾಂತಿಯಲ್ಲಿ ಸಂಭವಿಸೋದ್ರಲ್ಲಿತ್ತು. ಆದರೆ ಅವತ್ತಿನ ಅಧ್ಯಕ್ಷ ಹುಗೋ ಶಾವೆಜ್ ಆ ಕ್ರಾಂತಿಯಿಂದ ಬಚಾವಾದರು. ಆ ಬಳಿಕ 2013ರವರೆಗೆ ಶಾವೆಜ್ ವೆನೆಜುವೆಲಾದ ಅಧ್ಯಕ್ಷರಾಗೇ ಇದ್ರು. ಈ ಶಾವೆಜ್ ಕೂಡ ಅಮೆರಿಕದ ಕಡು ವಿರೋಧಿ ಅನ್ನಿಸ್ಕೊಂಡಿದ್ರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿಂತು ಅಮೆರಿಕದ ಅವತ್ತಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರನ್ನ ಡೆವಿಲ್ ಅಂತ ಕರೆದಿದ್ದ ಶಾವೆಜ್ ಅಮೆರಿಕದ ತೀವ್ರ ದ್ವೇಷವನ್ನು ಕೂಡ ಕಟ್ಟಿಕೊಂಡಿದ್ರು. ಇದರ ಪರಿಣಾಮವನ್ನು ಅಮೆರಿಕದಲ್ಲಿನ ವೆನೆಜುವೆಲಾ ವಿದೇಶಾಂಗ ಇಲಾಖೆಯ ಸಿಬ್ಬಂದಿ ಅನುಭವಿಸಬೇಕಾಗಿ ಬಂತು. ಅಮೆರಿಕದ ಏರ್ಪೋರ್ಟಲ್ಲಿ ವೆನೆಜುವೆಲಾ ಸಿಬ್ಬಂದಿಯನ್ನು ಅವಮಾನಿಸಲಾಯಿತು, ಅವರ ಪಾಸ್ಪೋರ್ಟುಗಳನ್ನು ಕಿತ್ತುಕೊಳ್ಳಲಾಯಿತು. ಹಾಗವತ್ತು ಅಮೆರಿಕದಿಂದ ಅತ್ಯಂತ ಕೀಳಾಗಿ ನಡೆಸಿಕೊಳ್ಳಲ್ಪಟ್ಟ ತಂಡದಲ್ಲಿ ಈಗಿನ ಅಧ್ಯಕ್ಷ ನಿಕೋಲಾಸ್ ಮಡುರೋ ಕೂಡ ಇದ್ದರು.
ಆ ಬಳಿಕ ಮುಡುರೋ ಕೂಡ ಅಮೆರಿಕಾದ ಕಡು ವಿರೋಧಿ ಅನ್ನಿಸ್ಕೊಂಡ್ರು. ಶಾವೆಜ್ ಜೊತೆ ಗಟ್ಟಿಯಾಗಿ ನಿಂತುಕೊಂಡ್ರು. ಮುಂದೆ 2013ರಲ್ಲಿ ಅಧ್ಯಕ್ಷ ಶಾವೆಜ್ ಮರಣಾನಂತರ ನಡೆದ ಚುನಾವಣೆಯಲ್ಲಿ ಈ ಮುಡುರೋ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದರು. ಆದರೆ ಈ ಆಯ್ಕೆ ಸರ್ವಸಮ್ಮತವಲ್ಲ, ಆ ಚುನಾವಣೆಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನುವ ಕಾರಣವನ್ನು ಕೊಟ್ಟ ಅಮೆರಿಕ ಈ ಮುಡುರೋ ಆಯ್ಕೆಯನ್ನ ವಿರೋಧಿಸ್ತಾ ಬಂತು. ಇದಕ್ಕೆ ಕಾರಣ ಈ ಮುಡುರೋ ಶಾವೆಜ್ ಬೆಂಬಲಿಗರಾಗಿದ್ರು ಮತ್ತು ಅಮೆರಿಕಾನ ದ್ವೇಷ ಮಾಡ್ತಾ ಇದ್ರು ಅನ್ನೋದು ಮಾತ್ರ ಆಗಿತ್ತು. ಇನ್ನು ಕಳೆದ ಟ್ರಂಪ್ ಅವಧಿಯಲ್ಲಿ ಅಮೆರಿಕ ವೆನೆಜುವೆಲಾ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಿತು. ಹಾಗೆ ಆ ನಂತರ ಬಂದ ಬಿಡನ್ ಸರ್ಕಾರ ಕೂಡ ಮುಡುರೋ ಮೇಲೆ ತೀವ್ರ ಒತ್ತಡಗಳನ್ನು ಹೇರ್ತಾ ಹೋಯಿತು. ಆದರೆ ಎಲ್ಲ ಒತ್ತಡಗಳನ್ನು ಮೀರಿದ ಮುಡುರೋ 2024ರಲ್ಲಿ ಮತ್ತೆ ವೆನೆಜುವೆಲಾದ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಆದರೆ ಈ ಆಯ್ಕೆಯನ್ನು ಕೂಡ ಅಮೆರಿಕ ಒಪ್ತಾ ಇಲ್ಲ. ಇಲ್ಲಿ ಅಮೆರಿಕದ ತೊಡೆ ಮೇಲೆ ಎಡ್ಮಂಡೋ ಗನ್ಜಲಾಸ್ ಅನ್ನೋ ಮತ್ತೊಬ್ಬ ರಾಜಕಾರಣಿ ಕೂತಿದ್ದಾರೆ. ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಅಮೆರಿಕದ ಬಯಕೆ. ಆದರೆ ಅದಕ್ಕೆ ವೆನೆಜುವೆಲಾದ ಜನ, ಅಲ್ಲಿನ ಸೇನೆ ಒಪ್ತಾ ಇಲ್ಲ. ಹಾಗೆ ನೋಡಿದ್ರೆ ಈ ಎಡ್ಮಂಡೋ ಗೊನ್ಜಲಾಸ್ ಸದ್ಯಕ್ಕೆ ವೆನೆಜುವೆಲಾದಲ್ಲಿಲ್ಲ. ಆತ ಸ್ಪೇನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಒಂದು ವೇಳೆ ತಾನು ವೆನೆಜುವೆಲಾಗೆ ಯಾವುದೇ ಅಧಿಕಾರ ಇಲ್ಲದೆ ಹೋದರೆ ತನ್ನನ್ನು ಬಂಧಿಸಿ ಜೈಲಿಗೆ ಹಾಕ್ತಾರೆ ಅನ್ನೋ ಭಯ ಈ ಎಡ್ಮಂಡೋ ಅವರನ್ನ ಕಾಡ್ತಾ ಇದೆ. ಇದೇ ಅಭಿಪ್ರಾಯವನ್ನ ಆತ ಇತ್ತೀಚೆಗೆ ಅಮೆರಿಕಾದ ಅಧ್ಯಕ್ಷ ಜೋ ಬಿಡನ್ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ತಮ್ಮ ಈ ಭಯವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಮೆರಿಕ ಬೆಂಬಲ ಎಡ್ಮಂಡ್ಗಿದ್ದು ಏನಾದರೂ ಮಾಡಿ ಆತನನ್ನ ವೆನೆಜುವೆಲಾದ ಅಧ್ಯಕ್ಷ ಗಾದಿ ಮೇಲೆ ಕೂಡಿಸಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಅವರನ್ನೇ ಚುನಾಯಿತ ಹಾಗೂ ಕಾನೂನುಬದ್ಧ ಅಧ್ಯಕ್ಷ ಅಂತ ಅಮೆರಿಕ ವಾದ ಮಾಡ್ತಾ ಇದೆ. ಆದರೆ ಅಲ್ಲಿ ಮುಡುರೋ ಇರೋವರೆಗೆ ಎಡ್ಮಂಡೋ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವೆನೆಜುವೆಲಾದ ಸೇನೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಈ ವಿಷಯವನ್ನ ಅಲ್ಲಿನ ಸೇನೆ ಈಗಾಗಲೇ ಸ್ಪಷ್ಟಪಡಿಸಿದೆ. ಹೀಗಾಗಿ ಅಮೆರಿಕ ಇಲ್ಲೀಗ ಹೊಸ ಆಟವನ್ನು ಕಟ್ತಾ ಇದೆ. ಈ ಮುಡುರೋ ಪದಚ್ಯುತಿಗಾಗಿ ಅಮೆರಿಕ ಪ್ರಯತ್ನ ಪಡ್ತಾ ಇರೋದು ಇದು ಮೊದಲೇನಲ್ಲ. ಈ ಹಿಂದೆ ಕೂಡ ಇಂತಹ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಮುಡುರೋ ವಿರುದ್ಧ ಅಮೆರಿಕ ತಮ್ಮ ದೇಶದಲ್ಲಿ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದೆ. ಆ ಪೈಕಿ ಒಂದು 2020ರಲ್ಲಿ ಅಮೆರಿಕಾದಲ್ಲಿ ದಾಖಲಾಗಿದ್ದು ಪ್ರಕರಣ. ಅದೇನು ಅಂದ್ರೆ ಅಮೆರಿಕಾಗೆ ಮಾದಕ ಪದಾರ್ಥಗಳನ್ನ ವಿಪರೀತ ಪ್ರಮಾಣದಲ್ಲಿ ವೆನೆಜುವೆಲಾದ ಅಧ್ಯಕ್ಷ ಮುಡುರೋ ಡಂಪ್ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಕರಣ ಮುಡುರೋ ವಿರುದ್ಧ ಅಮೆರಿಕಾದಲ್ಲಿ ದಾಖಲಾಗುತ್ತೆ. ಆ ಪ್ರಕರಣದ ವಿಚಾರಣೆ ನಡೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಡುರೋ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗ ಅಮೆರಿಕ ಮುಂದಾಗಿದೆ. ಆದರೆ ಮುಡುರೋ ವೆನೆಜುವೆಲಾದಲ್ಲಿದ್ದಾರೆ. ಆ ದೇಶಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷರನ್ನು ಅರೆಸ್ಟ್ ಮಾಡಿಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರಾದರೂ ಮುಡುರೋ ಅವರನ್ನು ಅರೆಸ್ಟ್ ಮಾಡಿ ಅಮೆರಿಕಾಗೆ ಒಪ್ಪಿಸಿದ್ರೆ ಅಥವಾ ಮುಡುರೋ ವೆನೆಜುವೆಲಾನ ಬಿಟ್ಟು ಹೊರಬಂದ ಮಾಹಿತಿಯನ್ನು ಅಮೆರಿಕಾಗೆ ಕೊಟ್ಟರೆ ಅಂಥವರಿಗೆ $25 ಮಿಲಿಯನ್ ಹಣ ಕೊಡೋದಾಗಿ ಅಮೆರಿಕ ಹೇಳಿದೆ. ಈ ಹಿಂದೆ ಇದೇ ಕೆಲಸಕ್ಕೆ ಅಮೆರಿಕ $15 ಮಿಲಿಯನ್ ಘೋಷಣೆ ಮಾಡಿತ್ತು. ಈಗ ಮುಡುರೋ ಜೊತೆಗೆ ವೆನೆಜುವೆಲಾದ ಇಂಟೀರಿಯರ್ ಮಿನಿಸ್ಟರ್ ಅಂದರೆ ಗೃಹ ಸಚಿವ ದಿಯೋಸ್ಡಾಡೋ ಕ್ಯಾಬಲೋ ಅವರನ್ನು ಅರೆಸ್ಟ್ ಮಾಡಿದರೆ ಅಥವಾ ಅವರಿಗೆ ಶಿಕ್ಷೆ ಕೊಟ್ಟರೆ $15 ಮಿಲಿಯನ್ ಕೊಡೋದಾಗಿ ಅಮೆರಿಕ ಹೇಳಿದೆ. ಇನ್ನು ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ವ್ಲಾದಿಮಿರ್ ಪ್ಯಾದ್ರಿನೋ ತಲೆಗೆ ಕೂಡ $15 ಮಿಲಿಯನ್ ಹಣವನ್ನು ಅಮೆರಿಕ ಕಟ್ಟಿದೆ. ಈ ಮೂಲಕ ವೆನೆಜುವೆಲಾದಲ್ಲೇ ಯಾರಾದರೂ ಈ ಮೂವರನ್ನ ಮುಗಿಸಿ ಬಿಡಲಿ ಅಂತ ಅಮೆರಿಕ ಬಯಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಏನಾಗುತ್ತೆ, ವೆನೆಜುವೆಲಾದ ಸೇನೆ ಅಲ್ಲಿನ ಅಧ್ಯಕ್ಷ ಮುಡುರೋ ಕಡೆಗಿರಬಹುದು. ಆದರೆ $25 ಮಿಲಿಯನ್ ಅನ್ನೋ ಹಣ ಇದೆ ನೋಡಿ, ಅದರ ಆಸೆಗೆ ಸೇನೆಯಲ್ಲೇ ಯಾರಾದರೂ ಒಬ್ಬರು ದ್ರೋಹ ಮಾಡಿ ಅಧ್ಯಕ್ಷ ಮುಡುರೋ, ಗೃಹ ಸಚಿವ ದಿಯೋಸ್ಡಾಡೋ ಕ್ಯಾಬಲೋ, ರಕ್ಷಣಾ ಸಚಿವ ವ್ಲಾದಿಮಿರ್ ಪ್ಯಾಡ್ರಿನೋ ಇವರ ಪೈಕಿ ಯಾರನ್ನೇ ಮುಗಿಸಿದ್ರು ಅಲ್ಲಿ ಅಮೆರಿಕಾದ ಬಯಕೆ ಈಡೇರಿದ ಹಾಗಾಗತ್ತೆ. ಹೀಗಾಗಿ ಇಂಥ ದೊಡ್ಡ ಆಫರ್ ಒಂದನ್ನು ಅಮೆರಿಕ ಕೊಟ್ಟಿದೆ. ಇನ್ನು ಈಗಂತೂ ವೆನೆಜುವೆಲಾದ ಕರೆನ್ಸಿ ಬೊಲಿವಿರ್ ಸಂಪೂರ್ಣವಾಗಿ ಪತನಗೊಂಡಿದೆ. ಅಲ್ಲಿ $1ಗೆ 53,80,710 ಬೊಲಿವಿರ್ಗಳನ್ನು ಕೊಡ್ತಾರೆ. ಹೀಗಿರುವಾಗ $25 ಮಿಲಿಯನ್ ಅಂದರೆ ಅಲ್ಲಿ ಯಾರಿಗೆ ಬೇಕಾದರೂ ಆಸೆ ಹುಟ್ಟುಕೊಂಡು ಬಿಡಬಹುದು. ಹೀಗೆ ವೆನೆಜುವೆಲಾದಲ್ಲೇ ಒಂದು ಸಣ್ಣ ಕಿಡಿಯನ್ನ ಹೊತ್ತಿಸಿರೋ ಅಮೆರಿಕ ಆ ಕಿಡಿಯಲ್ಲಿ ಅಲ್ಲಿನ ಅಧ್ಯಕ್ಷ ಹಾಗೂ ಆತನ ಹಿಂಬಾಲಕರು ಬಲಿಯಾಗಲಿ ಅಂತ ಬಯಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇನ್ನು ಮುಡುರೋ ಹತ್ಯಾಯತ್ನಗಳು ಕೂಡ ಅಲ್ಲಿ ಹೊಸವೇನಲ್ಲ. ಈ ಹಿಂದೆ ಇಂಥ ಸಾಕಷ್ಟು ಕೃತ್ಯಗಳು ನಡೆದಿವೆ. 2018ರಲ್ಲಿ ವೆನೆಜುವೆಲಾದ ರಾಜಧಾನಿ ಕರಾಕಸ್ ಅಲ್ಲಿ ಅಧ್ಯಕ್ಷರು ಭಾಷಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಮುಡುರೋ ಬಳಿಗೆ ಡ್ರೋನ್ಗಳನ್ನು ನುಗ್ಗಿಸಿ ಅವುಗಳನ್ನು ಸ್ಫೋಟಿಸೋ ಪ್ರಯತ್ನ ನಡೀತು. ಆದರೆ ಆ ದಾಳಿಯಲ್ಲಿ ಮುಡುರೋ ಪಾರಾದರು. ಅದಾದ ಮೇಲೆ 2024ರಲ್ಲಿ 3 ಅಮೆರಿಕನ್ನರು ಹಾಗೂ 2 ಸ್ಪೇನ್ ನಾಗರಿಕರನ್ನ ವೆನೆಜುವೆಲಾದ ಪೊಲೀಸರು ಬಂಧಿಸಿದ್ರು. ಅವರ ಬಳಿ ಸ್ನೈಪರ್ ಗನ್ ಇತ್ತು. ಅವರು ಕೂಡ ಮುಡುರೋ ಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಲಾಯಿತು.
ಈಗ ಅಮೆರಿಕ ವೆನೆಜುಲಾದ ಅಧ್ಯಕ್ಷ ಮುಡುರೋ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ. ಇನ್ನು ಇದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ವೆನೆಜುಲಾ ಸರ್ಕಾರ ಕೂಡ ಅಲ್ಲಿನ ವಿರೋಧ ಪಕ್ಷದ ನಾಯಕ ಅಂದ್ರೆ ಅಮೆರಿಕಾದ ಮುದ್ದಿನ ಗಿಣಿ ಎಡ್ಮಂಡೋ ಇದಾರಲ್ಲ ಅವರ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ. ಇದೇ ವೇಳೆ ಬ್ರಿಟನ್ ಕೂಡ ಅಮೆರಿಕಾದ ಬೆನ್ನಿಗೆ ನಿಂತಿದೆ. ಅವರು ವೆನೆಜುಲಾದ ಅಧ್ಯಕ್ಷ ನಿಕೋಲಸ್ ಹಾಗೂ ಇನ್ನೂ 14 ಮಂದಿಯ ಮೇಲೆ ನಿರ್ಬಂಧಗಳನ್ನು ಹೇರಿದ್ದಾರೆ. ಅವರ ಯಾವುದೇ ಆಸ್ತಿ ಬ್ರಿಟನ್ನಲ್ಲಿದ್ದರೆ ಅದನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಆದೇಶವನ್ನು ಕೊಡಲಾಗಿದೆ. ಈ ಮೂಲಕ ವೆನೆಜುಲಾ ನಾಯಕನನ್ನ ಮಟ್ಟ ಹಾಕುವ ಪ್ರಯತ್ನವನ್ನ ಅಮೆರಿಕ ಹಾಗೂ ಬ್ರಿಟನ್ಗಳು ಮಾಡ್ತಾ ಇವೆ. ಗೆಳೆಯರೆ, ತನ್ನನ್ನು ತಾನು ಜಗತ್ತಿನ ದೊಡ್ಡಣ್ಣ ಅಂತ ಬಲವಾಗಿ ನಂಬಿಕೊಂಡಿರುವ ಅಮೆರಿಕ ಜಗತ್ತಿನ ನಾನಾ ದೇಶಗಳ ಆಡಳಿತಗಳಲ್ಲಿ ಹಸ್ತಕ್ಷೇಪವನ್ನು ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅಮೆರಿಕದ ಈ ಕುತಂತ್ರಗಳ ಕಾರಣದಿಂದಾಗಿ ನಾನಾ ದೇಶಗಳಲ್ಲಿ ಅಧಿಕಾರ ಪಲ್ಲಟಗಳಾಗಿವೆ, ಅಸ್ಥಿರತೆ ಉಂಟಾಗಿದೆ. ವೆನೆಜುಲಾದಲ್ಲಿ ಕೂಡ ಅಮೆರಿಕ ಈಗ ಅದೇ ಥರದ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ವೆನೆಜುಲಾನ ಅಮೆರಿಕ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕಿರೋ ಏಕೈಕ ಕಾರಣ ಅಲ್ಲಿನ ತೈಲ ನಿಕ್ಷೇಪಗಳಲ್ಲದೆ ಬೇರಿನ್ನೇನೂ ಅಲ್ಲ. ಈಗಿನ ಸರ್ಕಾರ ಅಮೆರಿಕಾಗೆ ಅಲ್ಲಿ ಲಾಭ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದು ಅಮೆರಿಕ ವಿರೋಧಿ ಸರ್ಕಾರ. ಹೀಗಾಗಿ ಆ ಸರ್ಕಾರವನ್ನು ಪದಚ್ಯುತಗೊಳಿಸಿ ಅಲ್ಲಿಗೆ ತನ್ನ ಕೈಗೊಂಬೆಯೊಂದನ್ನು ತಂದು ಕೂಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಅಮೆರಿಕ ಇದೆ. ಆದರೆ ಅದಕ್ಕೆ ವೆನೆಜುಲಾದ ಸೇನೆ ಮತ್ತು ಜನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಈ ಬಾರಿಯೂ ಮುಡುರೋ ಅವರನ್ನೇ ಅಲ್ಲಿನ ಮತದಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾನೆ. ಹೀಗಾಗಿ ಏನಾದರೂ ಮಾಡಿ ಮುಡುರೋ ಸರ್ಕಾರವನ್ನು ಪದಚ್ಯುತಗೊಳಿಸಬೇಕು ಅಂತ ಅಮೆರಿಕ ಅಲ್ಲಿ ಪ್ರಯತ್ನ ಪಡ್ತಾ ಇದೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಕೂಡ ಅಮೆರಿಕ ಮಾಡಿದ್ದು ಇದೇ ಕೆಲಸವನ್ನ. ಅಲ್ಲಿ ಶೇಖ್ ಹಸೀನಾ ಆಡಳಿತ ಅಮೆರಿಕಾಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಸೀನಾ ಅಮೆರಿಕಾದ ಕಂಪನಿಗಳಿಗೆ ಬಾಂಗ್ಲಾದೇಶದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಲಿಲ್ಲ. ರಷ್ಯಾ, ಚೀನಾ ಮತ್ತು ಭಾರತದ ಜೊತೆಗಿನ ಸಂಬಂಧಗಳನ್ನು ಆಕೆ ಗಟ್ಟಿಯಾಗಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕ ಬಾಂಗ್ಲಾದೇಶದಲ್ಲಿ ಸೇನಾ ನೆಲೆ, ನೌಕಾನೆಲೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಸೇಂಟ್ ಮಾರ್ಟಿನ್ಸ್ ಐಲ್ಯಾಂಡನ್ನು ತನಗೊಪ್ಪಿಸೋದಕ್ಕೆ ಕೇಳಿಕೊಳ್ತು. ಆದರೆ ಇದು ಯಾವುದಕ್ಕೂ ಹಸೀನಾ ಒಪ್ಪದೇ ಇದ್ದಾಗ ಬಾಂಗ್ಲಾದೇಶದಲ್ಲಿ ಆಂತರಿಕ ಸಂಘರ್ಷ ಉಂಟಾಗೋ ಹಾಗೆ ಅಮೆರಿಕ ನೋಡ್ಕೊಳ್ತು. ವಿದ್ಯಾರ್ಥಿ ಪ್ರತಿಭಟನೆಗಳ ಹೆಸರಲ್ಲಿ ಹೊತ್ತುಕೊಂಡ ಸಣ್ಣ ಕಿಡಿ ಅಲ್ಲಿ ಹಸೀನಾ ಪದಚ್ಯುತಿಯವರೆಗೆ ಹೋಯಿತು. ಹಸೀನಾ ದೇಶ ಬಿಟ್ಟು ಭಾರತಕ್ಕೆ ಓಡಿ ಬರಬೇಕಾಗಿ ಬಂತು ಮತ್ತು ಅಮೆರಿಕ ಯುನಸ್ ಅನ್ನೋ ತನ್ನ ಕೈಗೊಂಬೆಯನ್ನು ಕರ್ಕೊಂಡು ಹೋಗಿ ಬಾಂಗ್ಲಾದೇಶದಲ್ಲಿ ಪ್ರತಿಷ್ಠಾಪನೆ ಮಾಡ್ತು. ಈಗ ಬಾಂಗ್ಲಾ ಅಮೆರಿಕಾದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆ. ಇದೇ ಕೆಲಸವನ್ನು ಅಮೆರಿಕ ವೆನೆಜುಲಾದಲ್ಲಿ ಕೂಡ ಮಾಡೋದಕ್ಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಈಗ ಅದರ ಭಾಗವಾಗಿಯೇ ಅಧ್ಯಕ್ಷರ ವಿರುದ್ಧ ಬಂಧನದ ವಾರೆಂಟು, ಆತನನ್ನು ಹಿಡುಕೊಟ್ಟವರಿಗೆ $25 ಮಿಲಿಯನ್ ಬಹುಮಾನವನ್ನು ಅಮೆರಿಕ ಘೋಷಿಸಿದೆ. ಇನ್ನು ಇದೇನೋ ಬಿಡೆನ್ ಸರ್ಕಾರ ಮಾಡಿರೋ ಕೆಲಸ, ನಾಳೆ ಟ್ರಂಪ್ ಬರ್ತಾರೆ, ಆತ ಇದನ್ನೆಲ್ಲ ಸರಿಪಡಿಸ್ತಾರೆ ಅಂತ ಅಂದುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅಮೆರಿಕಾದಲ್ಲಿ ಅಧ್ಯಕ್ಷರು ಯಾರೇ ಇದ್ದರೂ ಕೂಡ ಅವರ ವ್ಯಾಪಾರಿ ದೃಷ್ಟಿಕೋನ ಮತ್ತು ಲಾಭ ನಷ್ಟಗಳ ಲೆಕ್ಕಾಚಾರ ಒಂದೇ ಥರ ಇರುತ್ತೆ. ಇಲ್ಲಿ ವೆನೆಜುಲಾದಲ್ಲಿ ಸರ್ಕಾರ ಬದಲಾದರೆ ಅಮೆರಿಕಾಗೆ ಅಪಾರ ಪ್ರಮಾಣದ ಲಾಭ ಆಗುತ್ತೆ. ಹೀಗಾಗಿ ಅಲ್ಲಿ ಟ್ರಂಪ್ ಬಂದರೂ ಕೂಡ ವೆನೆಜುಲಾದ ಕಷ್ಟಗಳೇನು ತಪ್ಪೋದಿಲ್ಲ. ಇದು ಗೆಳೆಯರೆ ವೆನೆಜುಲಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಮತ್ತು ಅಮೆರಿಕ ಯಾಕೆ ವೆನೆಜುಲಾನ ಕಾಡ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.